ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹಾಸನ್ಗೆ ಹೊರಟಿದ್ದೀವಿ. ಸೊ ಪಕ್ಷ ಹಬ್ಬ ಇದೆ ಅಲ್ವಾ, ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ 2. ಸೊ ಹಂಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ 1 ವೀಕ್ ಮುಂಚೆನೇ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಸೀನ್ ಕರ್ಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೋ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಇವತ್ತೊಂಥರ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಮೊದಲು ನಾವು ಟ್ರೈನಲ್ಲಿ ಹೋಗ್ತೀನಿ, ಲೈಕ್ ಸಿಹಿಗೂ ಸ್ವಲ್ಪ ಟ್ರೈನಲ್ಲಿ ಹೋದಂಗೆ ಆಗುತ್ತೆ ಮತ್ತು ಆರಾಮಾಗಿ ಆಟಾಡ್ಕೊಂಡಿರ್ಬೋದು ಅಂತ ವಿಶ್ವಂಗೆ ಹೇಳಿ ಟ್ರೈನಲ್ಲಿ ಹೋಗೋಕ್ಕೆಲ್ಲದನ್ನು ರೆಡಿ ಮಾಡ್ಕೊಂಡಿದ್ವಿ. ವಿಶ್ವಂಗೆ ಇಷ್ಟ ಇರಲಿಲ್ಲ, ಬೇಡ ಅವ್ರು ಕಾರಲ್ಲೇ ಹೋಗಿ ಅಂತ ಹೇಳಿದರು. ತುಂಬ ಸ್ಯಾಡ್ ಆಗಿದ್ದಾರೆ, ನಾವು ಹಾಸನಿಗೆ ಹೋಗ್ತಾ ಇದೀವಿ ಅಂತ ಪಾಪ. ಅದಾದಮೇಲೆ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಅದು ಬೇಡ ಕಾರಲ್ಲೇ ಹೋಗಿ ಅಂತ. ಸರಿ ಕಾರಲ್ಲಿ ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡು ಫಿಕ್ಸ್ ಆಯಿತು. ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಡಬೇಕಿತ್ತು. ಪಾಪ ಅವರು 5:30 6 ಗಂಟೆಗೆ ಎದ್ದು ಕಾರ್ನ ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿ ಪಾಪ ಹೋದಾಗ ಅಲ್ಲಿ ಅದು ಕಾರ್ ಬಂದು ಪಂಚರ್ ಆಗಿತ್ತು. ಅವರು ಪಾಪ ಏನೇನೋ ಟ್ರೈ ಮಾಡಿದ್ರು, ವಿಶ್ವ ಕಾರಲ್ಲೇ ಕಳಿಸ್ಬೇಕು, ಬಸ್ಸಲ್ಲಿ ಪಾಪನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಬಟ್ ಅದು ಆಗಲೇ ಇಲ್ಲ. ಹಾಗಾಗಿ ತಿಂಡಿನೂ ಕೂಡ ಮಾಡೋದಕ್ಕಾಗಿರಲಿಲ್ಲ. ಅರೌಂಡ್ 10:30 ಆಗಿತ್ತು. ಆವಾಗ ಇಲ್ಲ ಆಗಲ್ಲ, ಬಸ್ಸಲ್ಲಿ ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಆವಾಗ ಮನೆಯಿಂದ ಹೊರಟ್ವಿ. ಸ್ವಲ್ಪ ದೂರ ಹೋಗಿ ಸಿಹಿದು ವಾಟರ್ ಬಾಟಲ್ ಬಿಟ್ಟೋಗಿ ಮತ್ತೆ ಮನೆಗೆ ಬಂದು ವಾಪಸ್ ಹೋಗ್ತಿದ್ದೀವಿ. ಮನೆಯಿಂದ ಹೊರಟು ಅಲ್ಲೇ ಹೋಟೆಲಲ್ಲಿ ಟಿಫನ್ ಮುಗಿಸಿ ಸಿಹಿ ಕೂಡ ಇಡ್ಲಿ ತಿಂದು ಅಲ್ಲಿಂದ ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಲ್ಲಿ ಹಾಸನ್ ನಾನ್ ಸ್ಟಾಪ್ ಬಸ್ಸಿಗೆ ಹೋಗಬೇಕಿತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಎಲ್ಲೋದ್ರೂ ಈ ಬಟ್ಟಲ್ ಮರ್ತ್ಬೋತಾ ಇದ್ದೀವಿ, ಗೊತ್ತಿಲ್ಲ. ನನಗೆ ಹೋಗೋವರೆಗೂ ಮಾಡಿದೆ. ಈ ಮೆಟ್ರೋ ಹತ್ರ ಪಾರ್ಕಿಂಗಿಗೆ ಕೂಡ ಪ್ಲೇಸ್ ಇರಲಿಲ್ಲ, ತುಂಬ ದೂರ ಹೋಗಿ ನಿಲ್ಲಿಸ್ಬೇಕಿತ್ತು. ಹಾಗಾಗಿ ವಿಶ್ವ ನಾನು ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ನಮ್ಮ ಮೆಟ್ರೋ ಹತ್ರ ನಿಲ್ಲಿಸ್ಬಿಟ್ಟು ನಾನು ಸಿಹಿ ಬರ್ತೀನಿ. ಸುಮ್ಮನೆ ಬನ್ನಿ, ಇಲ್ಲಿ ಪಟಾಕಿ ಬಂತು. ಬಾಯ್ ಹೇಳಿ ಅಕ್ಕಂಗೆ, ಬಾಯ್ ಬಾಯ್. ಕಚ್ಚು ಕಚ್ಚು ಕಚ್ಚಿ ಹೇಳು, ಕಚ್ಚಿ ಚಿನ್ನ ಕನ್ನಡ ಹೇಳಿದ್ದೇವೆ. ಕನ್ನಡ ಕನ್ನಡಿ ಕನ್ನಡಿ. ಮೆಜೆಸ್ಟಿಕ್ಕಿಗೆ ಬಂದ್ವಿ. ಸಿಹಿ ಮೆಟ್ರೋದಲ್ಲಿ ಫುಲ್ಲು ಭಯ ಪಡಿಸ್ಬಿಟ್ಟಿದ್ದಾಳೆ. ಭಯ ಆಗ್ತದೆ ಇವಾಗ ಬಸ್ಸಲ್ಲಿ ಏನು ಕೂತ್ಕೊಳ್ಳೋ ಅಂತ ಗೊತ್ತಿಲ್ಲ. ಅವ್ರದ್ದು ಫಸ್ಟ್ ಟೈಮ್ ಹೋಯ್ತವ್ರೆ ಪಾಪ ಕರ್ಕೊಂಡು. ಅಪ್ಪ ಬೇಡ ಬಾ ಸಿಹಿ. ನೋಡಿ ಇವನೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನೀವು ಹಾಸನಿಗೆ. ಎಂಜಾಯ್, ನಾವಿದೆ ಎಂಜಾಯ್. ಅನಿತಾ ಬರ್ತೀನಿ. ಹಾಂ ಮಾಡು
ಅಯ್ಯೋ ದೇವ್ರೆ, ಸುಮ್ಮನೆ ಕುತ್ಕೊಂಡ್ರೆ ಸಾಕು ಅನ್ಸ್ತಿದೆ ಇವಳು. ಎಲ್ಲೂ ಮೆಟ್ರೋದಲ್ಲಿ ಕುತ್ಕೊಂತಾನೆ ಇಲ್ಲ. ಇವಾಗ ಮೆಜೆಸ್ಟಿಕಲ್ಲಿ ಕೂತಿದ್ದೀವಿ. ಒಂದು ಬಸ್ಸಲ್ಲಿ ಸೀಟ್ ಇಲ್ಲ, ಇನ್ನೊಂದು ಬಸ್ಸಲ್ಲಿ ಖಾಲಿ ಇದೆ. ಸೊ ಅದಕ್ಕೆ ಇದು ಕೂತಿದ್ದೀವಿ. ಇದೊಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ಬಿಟ್ಟು ಹೊರಡುತ್ತೆ ಹಾಸನ್ಗೆ. ಹಬ್ಬ, ಒಂದು ದೊಡ್ಡ ಸರ್ಕಸ್ ಮಾಡಿ ಬಂದಂಗೆ ಆಯಿತು ಮೆಜೆಸ್ಟಿಕ್ಕಿಗೆ. ಸೊ ನೋಡೋಣ ಹೆಂಗಿರ್ತಾಳೆ. ಸಿಹಿ ಬಸ್ ಹೆಂಗಪ್ಪ? ಎಲ್ಲಪ್ಪ ಬಸ್ಸು ಬೇಬಿ? ಸಿಹಿ ಬಾಯ್. ಅಮ್ಮ ಬೇಡ, ಅಮ್ಮ ಬೇಡ, ಬಾರವ ಅಮ್ಮ ಹತ್ರ ಬಾ. ಬರ ಚೆನ್ನಾಗಿತ್ತವ ಬಸ್. ಒಂದು ಫುಲ್ ಭಯ. ಹೀಗೆ ಫುಲ್ ಇದೆ, ಅದು ಬಾಳೆ ಇಟ್ಟಿದ್ದಾರೆ. ಬಸ್ ಸ್ಟಾರ್ಟಾಗಿ ಒಂದು 10 ಮಿನಿಟ್ಸ್ ಆದಮೇಲೆ ಸಿಹಿ ಮಲ್ಕೊಂಡ್ಬಿಟ್ಲು. ಆಲ್ಮೋಸ್ಟ್ ಅರ್ಧ ದಾರಿವರೆಗೂ ಅವಳು ಮಲ್ಕೊಂಡೇ ಇದ್ಲು. ಅದಾದಮೇಲೆ ಎದ್ಬಿಟ್ಟು ಹಾಗೆ ಹೇಗೆ ಆಟಾಡ್ತಿದ್ಲು. ಪಾಪ ನನ್ನ ಮೈದನ್ನೇ ಇಟ್ಕೊಂಡಿದ್ದ. ಆಟಾಡಿದ್ಲು ಅಂತ ಏನು ಹಿಂಸೆ ಕೊಡಲಿಲ್ಲ. ಬಟ್ ನನಗೆ ನಮ್ಮಮ್ಮ ತುಂಬಾ ನೆನಪಾದರು. ಯಾಕಂತ ಹೇಳಿದ್ರೆ ನಾವು 3 ಜನ ಮಕ್ಕಳು. ನಮ್ಮಮ್ಮ ಊರು ಬಂದು ನಾಗರಳ್ಳಿ, ಇಲ್ಲಿಂದ ಅರೌಂಡು 1 ಅವರ್ ಆಗುತ್ತೆ. ಬಟ್ ಅವಾಗೆಲ್ಲ ಅಷ್ಟು ಬಸ್ಸಸ್ ಇರ್ತಾ ಇರಲಿಲ್ಲ, ಟೆಂಪೋ ಬರ್ತಾಯಿತ್ತು, ನಿಮಗೆಲ್ಲ ಗೊತ್ತಿರತ್ತೆ ಅಂದ್ಕೊತೀನಿ. ಅದರಲ್ಲಿ 3 ಜನನೂ ಊರಿಗೆ ಕರ್ಕೊಂಡು ಹೋಗ್ತಿದ್ರು. ಆವಾಗ ನಾವು ಯಾವಾಗಲೂ ಕೇಳ್ತಾಯಿದ್ವಿ, ಯಾವಾಗ ಬರುತ್ತೆ ಸ್ಟಾಪು, ಯಾವಾಗ ಬರುತ್ತೆ ಸ್ಟಾಪು ಅಂತ. 3 ಜನನೂ ತಲೆ ತಿಂದು ಹಾಕ್ಬಿಡ್ತಿದ್ವಿ. ಆವಾಗ ಅನ್ಕೊತಾ ಇದ್ದೆ, ಅಯ್ಯೋ ನಾವು ಎಷ್ಟು ತಲೆ ತಿಂತಿದ್ವಿ, ಆದರೂ 3 ಜನನ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಒಬ್ಬರನ್ನ ಕರ್ಕೊಂಡು ಹೋಗೋದಕ್ಕೇ ಎಷ್ಟು ಯೋಚನೆ ಮಾಡ್ತೀವಿ ಅಂತ. ಫೈನಲಿ ನಮ್ಮ ಹಾಸನ್ ಬಸ್ ಸ್ಟಾಪಿಗೆ ಬಂದ್ವಿ. ಇವಾಗ ನಮ್ಮ ಮಾಮ ಬರ್ತಿದ್ದಾರೆ ಮನೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲ ಸಿಹಿ, ನಮ್ಮ ಮಾಮ ಬಂದರು. ಅವರು ಬೈಕ್ ಕೊಟ್ಟು ನಾನು ಬಸ್ಸಲ್ಲಿ ಬರ್ತೀನಿ ನೀವು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನನ್ನ ಯತ್ನ ಕೊನೆಗೂ ಮನೆ ಬಂದು ತಲುಪಿದ್ವಿ. ಒಂಥರ ಸರ್ಕಸ್ ಮಾಡ್ಕೊಂಡು ಹಾಸನಿಗೆ ಬಂದಂಗಾಯಿತು. ಚೆನ್ನಾಗಿತ್ತು ಒಂಥರ. ಸಿಹಿ ತುಂಬ ಹಿಂಸೆ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಅವಳು ತುಂಬ ಕಾಮಾಗಿ ಆಟ ಆಡ್ಕೊಂಡಿದ್ಲು. ಸೊ ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.